ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಎಲ್ಲ ಸಹಿತ ಸಂಗೀತ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅಜಿತಾ ಇದ್ದನು ಭೂಮಿ ಕೈನ ಹಿಡ್ಕೊಂಡು ದರ ಎಳ್ಕೊಂಬಂದು ಆಚೆಗಡೆ ಬಿಸಾಕ್ದಂಗಾಗುತ್ತೆ. ಅವಾಗ ಭೂಮಿ ಇದ್ದಳು ಫುಲ್ ಶಾಕ್ ಆಗ್ತಾಳೆ. ಹಾಗೆ ಮನೆಯವರು ಸಹಿತ ಅಯ್ಯೋ ದೇವ್ರೆ ಇವನಿಗೇನಾಯಿತು ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಶಾಕ್ ಆಗ್ತಾರೆ. ಅವಾಗ ನಿನಗೆ ನಾನು ಏನಂತ ಹೇಳಿದ್ದೆ, ನನ್ನ ಫ್ಯಾಮಿಲಿಯವರಿಗೆ ನಿನ್ನ ನೆರಳು ಕೂಡ ಸೋಕಬಾರ್ದು, ಹಾಗೆಯೇ ಮನೆಯವ್ರಿಗೆ ಯಾರಿಗೂ ನಿನ್ನ ಮುಖನ ತೋರಿಸ್ಬೇಡ, ಹೋಗು ಇಲ್ಲಿಂದ ಅಂತಂದ್ಬಿಟ್ಟು ಅಜಿತಾ ಬೈತಾನೆ. ಅವಾಗ ಎಲ್ಲರಿಗೂ ಸಹಿತ ಶಾಕ್ ಆಗುತ್ತೆ. ಇದೇನು ಅಜಿತಾ ಭೂಮಿನ ಕಂಡ್ರೆ ಹೀಗೆ ಆಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಇದ್ದನು, ಅಜಿತಾ ಅವಳು ಯಾಕೋ ಮನೆ ಬಿಟ್ಟು ಹೋಗಬೇಕು, ಏನಾಗಿದೆಯೋ ನಿನಗೆ, ಪದೇ ಪದೇ ಏನಕ್ಕೆ ಅವಳನ್ನ ದೂರ ಇರು ಅಂತ ಇದ್ದಿಲ್ಲ, ಏನಾಯಿತು ಅಂತದ್ದು ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಕೇಳ್ತಾನೆ. ಆವಾಗ ರಮಣನು ಸಹಿತ ಯಾಕೋ ಅಜಿತಾ ಹೀಗೆಲ್ಲ ಮಾಡ್ತಾ ಇದೆಯಾ, ಏನಾಯಿತು ನಿಮಗೆ, ಅವತ್ತಿಂದ ಕೇಳ್ತಾನೆ ಇದ್ದೀನಿ, ಏನು ಅಂತಲೇ ಹೇಳಲಿಲ್ಲ ಅಂತ ನಮಗೆ ಏನು ಅರ್ಥ ಆಗಬೇಕು, ಅದೇನಾರ ಇರಲಿ ಫಸ್ಟ್ ನಮ್ಮ ಹತ್ರ ಹೇಳು, ಆದರೆ ಕೂತಿದ್ದು ಅದನ್ನು ಸಮಸ್ಯೆನ ಬಗೆಹರಿಸೋಣ, ಸುಮ್ಮನೆ ನಿಮ್ಮ ಇಷ್ಟ ಬಂದಂಗೆ ನೀವು ಜಗಳ ಆಡ್ತಾ ಇದ್ರೆ ಅದೇನು ಅಂತ ಪ್ಲೀಸ್ ಅದೇನಾಯಿತು ಅಂತ ಹೇಳು ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಕೇಳ್ತಾರೆ. ಆದರೆ ಅಜಿತಾ ಹಾಗೆ ಭೂಮಿ ಏನು ಮಾತಾಡಲ್ಲ. ಅಲ್ಲ ಕೊಂಡ್ರು, ನೀವು ಪ್ರೀತಿಸಿ ಮದುವೆ ಆಗಿದ್ದೀರಾ ಅಂದರೆ ನೀವು ಆಗಿರೋದು ಲವ್ ಮ್ಯಾರೇಜ್ ಕಣೋ, ಅಲ್ಲ ಕಣೋ ನಿನ್ನ ಹೆಂಡತಿ ಏನು ಅಂದ್ಕೊಂಡಿದ್ದ, ನೀನು ಇಷ್ಟ ಬಂದಾಗ ಬಾ ಅನ್ನೋಕ್ಕೆ ಇಷ್ಟ ಬಂದಾಗ ಬೇಡ ಅನ್ನೋಕ್ಕೆ ಅವಳೇನು ಆಟದ ಗೊಂಬೆ ಮಾಡ್ಕೊಂಡ್ಬಿಟ್ಟಿದೆಯೇನೋ, ಅಲ್ಲ ಕಣೋ ಒಂದು ಹೆಂಡ್ತಿನ ಒಂದು ಮದುವೆ ಆಗಿ ಬಂದಮೇಲೆ ಅವಳನ್ನ ಸಾಯೋ ತನಕ ಕೊನೆ ತನಕ ಜೊತೆಗೆ ಹಿಡ್ಕೊಂಡು ಇರಬೇಕು, ಅಂಥದ್ರಲ್ಲಿ ಇಷ್ಟ ಬಂದಾಗ ಹಿಡ್ಕೊಂಡು ಇವು ಕಷ್ಟ ಆದಾಗ ಬಿಟ್ಟು ಓಡಿಸೋದ, ಅದು ಏನಾರ ಇರಲಿ ಅದನ್ನು ಬಗೆಹರಿಸ್ಕೊಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಬೈತಾನೆ. ಅವಾಗ ರಮಣನ ಸಹಿತ ಅಜಿತಾ ನಾನು ಇದನ್ನು ನಿಮಗೆ ಹೇಳ್ಕೊಟ್ಟಿರೋದು, ಏನಕ್ಕೆ ಹೀಗೆ ಮಾಡ್ತಾ ಇದೆಯಾ, ನೀನು ಆಗಿರೋದು ನಿನಗೆ ಇಷ್ಟಪಟ್ಟಿರೋ ಹೆಂಡ್ತಿನ ಅಂದರೆ ನೀನು ಮೆಚ್ಚಿ ಮದುವೆ ಆಗಿರೋದು, ಅಂಥದ್ರಲ್ಲಿ ಯಾಕೋ ಈ ಥರ ಎಲ್ಲ ಕಿತ್ತಾಡ್ತಾ ಇದ್ದೀರಾ, ಏನಾಯಿತು ನಿಮ್ಮಿಬ್ಬರ ಮಧ್ಯೆ ಹೇಳೋ ಅದನ್ನು ಅಂತಂದ್ಬಿಟ್ಟು ಸುಮ್ಮನೆ ಇರ್ತಾರೆ. ಅಜಿತಾ ನಾನು ನಿನಗೆ ಕೇಳ್ತಿರೋದು ಏನಾಯಿತು ಅಂದಾಗ ನಿಮ್ಮ ಬಾಯಿ ಅಂತ ಸೇದೋಗಿದೆಯಾ, ಯಾಕೆ ಹಿಂಗೆ ಸುಮ್ಮನೆ ಇದ್ದೀರಾ, ಭೂಮಿ ನೀನಾದರೂ ಹೇಳು ಅಂದಾಗ ಇಬ್ಬರು ಸಹಿತ ಏನು ಮಾತಾಡಲ್ಲ. ಹೀಗೆ ಮೂವಕ್ಕೂ ನಿಂತ್ಬಿಡ್ರಿ, ನಮಗೆ ಏನು ಅಂತ ಅರ್ಥ ಆಗುತ್ತೆ, ಅಜಿತಾ ನೀನು ನೋಡಿದ್ರೆ ಭೂಮಿ ಬರಬೇಡ ಅಂತೀಯ, ಅವಳು ನೋಡಿದ್ರೆ ಎಲ್ಲೋ ಹೋಗಿ ಕುತ್ಕೊತಾಳೆ, ನಿಮ್ಮಿಬ್ಬರ ಮಧ್ಯೆ ಏನೋ ಆಗಿದೆ ಅಂಥದ್ದು, ಏನಾದರೂ ಹೇಳ್ರಿ ಎತ್ಲಾಗೆ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಹಾಗೆ ಶ್ರವಣ ಇಬ್ಬರು ಸಹಿತ ಭೂಮಿಗೆ ಬೈತಿರ್ತಾರೆ. ಆದರೆ ಭೂಮಿ ಹಾಗೆ ಅಜಿತಾ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಅವಾಗ ಅಪೇಕ್ಷೆನೂ ಸಹಿತ ಅದೇ ರೀತಿ ಹೇಳ್ತಾಳೆ, ಅಜಿತಾ ಭೂಮಿ ಏನರೂ ಆಗಿದೆ ನಿಮಗೆ, ಅವ್ರು ಅವಾಗಿಂದ ಕೇಳ್ತಿಲ್ವಾ, ನೀವೇನಕ್ಕೆ ಜಗಳ ಆಡ್ತಿರೋದು, ಏನು ಕಾರಣ ಅದಾದ್ರೂ ಹೇಳಿ ಅಂತಂದ್ಬಿಟ್ಟು ಇಲ್ಲಿ ಅಪೇಕ್ಷೆನ ಕೇಳ್ತಾಳೆ. ಆದರೆ ಏನು ಮಾತಾಡದೆ ಸುಮ್ಮನೆ ನಿಂತಿರೋದ್ರಷ್ಟೊತ್ತಿಗೆ ಅಲ್ಲಿಗೆ ಪಲ್ಲವಿ ಅಕ್ಕ ಓಡಿ ಬರ್ತಾರೆ. ಅವಾಗ ಸಾಹೇಬ್ರೆ ನಾನು ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ನನಗೆ ಈ ಪತ್ರ ಸಿಕ್ತು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾಳೆ. ಅವಾಗ ಅಷ್ಟೊತ್ತಿಗೆ ಮನಸ್ವಿನಿಗೆ ಒಂದು ಚಾನ್ಸ್ ಸಿಕ್ಕಂಗಾಗುತ್ತೆ, ಒಳ್ಳೆ ಪತ್ರ ಇವಾಗೆ ಸಿಕ್ತು ನೋಡು, ಇದೇ ನೋಡಿ ಇಬ್ಬರಿಗೆ ಇವಾಗ ಅಂತಂದ್ಬಿಟ್ಟು ಮನಸ್ವಿನಿ ಇದ್ದಳು ಆ ಪತ್ರ ಕೊಡಿಲಿ ಅಂತಂದ್ಬಿಟ್ಟು ಕೈಯಿಂದ ಕಸ್ಕೊತಾಳೆ. ನೋಡು ಅಪ್ಪ ಹಾಗೆ ಮಾವ ಇದಕ್ಕೆಲ್ಲ ಕಾರಣ ನಾನು ಹೇಳ್ತೀನಿ, ಇವರಿಬ್ಬರಿಗೆ ಏನಕ್ಕೆ ಗೊತ್ತಾ ಜಗಳ ಆಡ್ತಿರೋದು, ನಮಗೆಲ್ರಿಗೂ ಇವ್ರು ಮೋಸ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಹೇಳ್ತಾಳೆ. ಏನು ಹೇಳ್ತಾ ಇದೀಯ ನೀನು ಅಂದಾಗ, ಹೌದು ಇವರಿಬ್ಬರು ನಾಟಕ ಆಡ್ತಿರೋದು, ಇವರಿಬ್ಬರು ದೊಡ್ಡ ನಮಗೆ ಮೋಸ ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಹೇಳಿದಾಗ ಅಜಿತಾ ಇದ್ದನು, ಮನಸ್ವಿನಿ ನೀನು ನಮ್ಮ ವಿಷಯಕ್ಕೆ ಬರಬೇಡ, ನಮ್ಮ ಫ್ಯಾಮಿಲಿ ನಮ್ಮ ಸಂಸಾರದಕ್ಕೆ ನೀನು ಅಡ್ಡಿ ಇಲ್ಲ, ಪ್ಲೀಸ್ ನನ್ನ ಬಗ್ಗೆ ನೀನು ಮಾತ್ರ ಅವಶ್ಯಕತೆನೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಜಿತಾ ಮಕ್ಕ ಕೊಡ್ದಂಗೆ ಹೇಳ್ತಾನೆ. ಅವಾಗ ರಮಣ ಇದ್ದನು, ಸರಿ ಬಿಡಿಲ್ಲ ಅವಳು ಏನು ಹೇಳ್ತಾಳೆ ಹೇಳಲಿ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ನೋಡಿ ಅಪ್ಪ ಇವರೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡಿದ್ರು, ಇವತ್ತು ಅತ್ತೆ ಕೋಮದಲ್ಲಿ ಹೋಗಿರೋ ಕಾರಣನೇ ಈ ಪತ್ರ ಅಂತಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಹೇಳ್ತಾಳೆ. ಅವಾಗ ಅಯ್ಯೋ ಈ ಪತ್ರಕ್ಕೂ ಇದಕ್ಕೂ ಏನು ಸಂಬಂಧ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಕೇಳ್ತಾರೆ. ಅವಾಗ ಸಂಬಂಧ ಇದೆಯಪ್ಪ, ಏನು ಪತ್ರ ಗೊತ್ತಾ ಇದು ಅಂದರೆ ನಮ್ಮಿಬ್ಬರಿಗೆ ನಮಗೆ ಇವ್ರು ನಿಜವಾಗ್ಲೂ ಗಂಡ ಹೆಂಡತಿ ಅಲ್ಲ ಅಪ್ಪ, ಇವರು ಕಾಂಟ್ರಾಕ್ಟ್ ಮದುವೆ ಆಗಿರೋದಪ್ಪ, ಅದೇ ಪತ್ರ ಇದು ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಹೇಳ್ತಾಳೆ. ಅವಾಗ ಎಲ್ಲರಿಗೂ ಸಹಿತ ಶಾಕ್ ಆಗುತ್ತೆ. ಅಯ್ಯೋ ದೇವ್ರೆ ಇದೇನು ಮನಸ್ವಿನಿ ಹುಚ್ಚ ಮಾತಾಡ್ತಾ ಇದೆಯಾ, ಏನು ಮಾತಾಡ್ತಾ ಇದೆಯಾ ನೀನು ಅಂತಂದ್ಬಿಟ್ಟು ಇಲ್ಲಿ ಶ್ರವಣ ಮನಸ್ವಿನಿಗೆ ಬೈತಾನೆ. ಅವಾಗ ಹೌದು ಅಪ್ಪ ನನ್ನ ನಂಬು, ಈ ಪತ್ರ ನನಗೆ ಅಲ್ಲಿ ಸಿಕ್ತು, ಆ ಪತ್ರ ತೊಗೊಂಡೋಗಿ ನಾನೆಯ ಸಂಗೀತ ಅತ್ತೆಗೆ ತೋರಿಸ್ದೆ, ಆ ಅತ್ತೆನ ಈ ಪತ್ರ ಎಲ್ಲ ಓದಿ ತಲೆ ತಿರುಗಿ ಬಿದ್ದೆ ಅವ್ರು ಕೋಮಗೆ ಹೋಗಿದ್ದು, ಇದಕ್ಕೆಲ್ಲ ಕಾರಣ ಇವರಯ್ಯ, ಇವ್ರು ನಿಜವಾಗ್ಲೂ ಮದುವೆ ಆಗಿಲ್ಲಪ್ಪ, ಅಂದರೆ ಕಾಂಟ್ರಾಕ್ಟ್ ಮದುವೆ ಆಗಿರೋದು, 1 ವರ್ಷದ ತನಕ ನಾವು ಗಂಡ ಹೆಂಡತಿ ಅಂತ ಅಂದ್ಬಿಟ್ಟು ನಮಗೆಲ್ಲ ಮೋಸ ಮಾಡ್ತಿರೋದು, 1 ವರ್ಷ ತೀರಿ ಮೇಲೆ ಇವನು ಅವನಿಗೆ ಗಂಡನೂ ಅಲ್ಲ, ಇವಳು ಅವನಿಗೆ ಹೆಂಡ್ತಿನೂ ಅಲ್ಲ, ಇವರಿಬ್ಬರು ಸೇರಿಕೊಂಡು ನಮಗೆಲ್ಲರಿಗೂ ಮೋಸ ಮಾಡಿದ್ದಾರೆ, ಅಷ್ಟೇ ಅಲ್ಲದೆ ಸಂಗೀತತೆಗೂ ಇವ್ರು ಮೋಸ ಮಾಡಿದಾರಪ್ಪ, ಪ್ಲೀಸ್ ನಂಬು, ಇದು ನಾನು ಹೇಳ್ತಿರೋದಲ್ಲ ನಿಜ ಅಂತಂದ್ಬಿಟ್ಟು
ಇಲ್ಲಿ ಮನಸ್ವಿನಿ ಹೇಳ್ತಾಳೆ. ಅವಾಗ ಅಯ್ಯೋ ಇವಾಗ ನೋಡಿದ್ರೆ ಹೀಗೆ ಅಂತ ಇದೆಯಾ, ಅವಾಗ ಸಂಗೀತ ಅತ್ತೆ ನೀನೇನು ಹೇಳ್ದಲ್ಲ ಅಂತ ಕೇಳಿದಾಗ ನಾನು ಏನು ಹೇಳೇ ಇಲ್ಲ ಅಂತ ಸುಳ್ಳು ಹೇಳಿದೆ, ಮತ್ತು ಇವಾಗ ಯಾಕೆ ಈ ಥರ ಹೇಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಕೇಳಿದಾಗ, ಇಲ್ಲ ನಾನು ಆವಾಗಲೇ ಆ ಸತ್ಯನ ಹೇಳೋಣ ಅಂತ ಇದ್ದೆ, ಆದರೆ ಈ ಪತ್ರ ನನಗೆ ಕಳೆದೋಯ್ತು, ನನ್ನ ಹತ್ರ ಏನು ಪ್ರೂಫ್ ಇಲ್ಲದೆ ನಾನು ಏನಂತ ಹೇಳಲಿ ಅಲ್ಲಿ ಎಲ್ಲರ ಮುಂದೆ, ಮೊದಲೇ ಅತ್ತೆ ಬೇರೆ ಹುಷಾರಿಲ್ವಲ್ಲ ಅದಕ್ಕೋಸ್ಕರ ನಾನು ಹೇಳೋಕ್ಕಾಗಲಿಲ್ಲ, ಇವಾಗ ಈ ಪತ್ರ ನನ್ನ ಕೈಲಿ ಸಿಕ್ಕಿದೆಯಲ್ಲ ಅದಕ್ಕೆ ಎಲ್ಲ ಸತ್ಯನೂ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಹೇಳ್ತಾಳೆ. ಅವಾಗ ಅಯ್ಯೋ ದೇವರೇ ನೀವೆಲ್ಲ ಏನು ಮಾತಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಹೇಳಿದಾಗ, ನಿಜ ಅಪ್ಪ ನನ್ನನ್ನು ನಂಬು, ಬೇಕಾದರೆ ಈ ಪತ್ರನಾದರೂ ಓದಿ ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಇದ್ದಳು ಕೈಯಲ್ಲಿರೋ ಪತ್ರನ ಶ್ರವಣ ಕೊಡ್ತಾನೆ. ಆವಾಗ ಶ್ರವಣ ಇದ್ದನು ಆ ಪತ್ರನ ಫುಲ್ ಓದ್ಕೊ ಅಂತ ಬರ್ತಾನೆ. ಆವಾಗ ಓದ್ಕೊಂಬಂದಾಗ ಮನಸ್ವಿನಿ ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಥವಾ ಈ ಪತ್ರ ನೀನೇನಾದರೂ ಓದಿದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಹೌದು ಅಪ್ಪ, ಒಂದೊಂದು ಸಲ ಅಲ್ಲ ಎರಡೆರಡು ಸಲ ಪತ್ರ ಓದಿದ್ದೀನಿ, ನಾನು ಓದಿದಲ್ದೆ ಅತ್ತೇನು ಸಹಿತ ಈ ಪತ್ರನ ಫುಲ್ ಓದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿನಗೇನಾದ್ರು ತಲೆ ಕೆಟ್ಟಿರಂಗೆ ಕಾಣಿಸುತ್ತೆ, ಈ ಪತ್ರ ಬಂದುಬಿಟ್ಟು ಅಂದರೆ ಅಜಿತ್ ಫ್ರೆಂಡು ಅವ್ರ ಮದುವೆ ಕಾಂಟ್ರಾಕ್ಟ್ ಪತ್ರಕ್ಕೆ ಇವರಿಬ್ಬರು ಸಹಿ ಹಾಕಿರೋದು, ನೀನು ಯಾಕೆ ತಪ್ಪು ತಿಳ್ಕೊಂಡಿದ್ಯಾ ಇವ್ರ ಮದುವೆದು ಅಂತ, ನೋಡು ಇವ್ರು ಸಾಕ್ಷಿ ಆಗಿರೋದು ಅಷ್ಟೇಯಾ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಹೇಳ್ತಾನೆ. ಹಾಗಿದೆಯಾ ಪತ್ರದಲ್ಲಿ ಕೊಡಿಲಿ ಅಂತ ಅಂದ್ಬಿಟ್ಟು ಆ ಪತ್ರನ ಇಸ್ಕೊಂಡ್ಬಿಟ್ಟು ಇಲ್ಲಿ ಮನಸ್ವಿನಿ ಆ ಪತ್ರನ ಓದ್ತಾಳೆ. ಅವಾಗ ಆ ಪತ್ರ ಎಲ್ಲ ಓದಿದಾಗ ಅಯ್ಯೋ ಇಲ್ಲಪ್ಪ ನಾನು ಓದಿದ್ರೆ ಬೇರೆ ಪತ್ರ, ಹಾಗಾದರೆ ಈ ಪತ್ರ ಅಲ್ಲ ಅದು, ಆ ಪತ್ರದಲ್ಲಿ ನಿಜವಾಗ್ಲೂ ಅಜಿತ ಹಾಗೆ ಭೂಮಿ 1 ವರ್ಷಕ್ಕೆ ಕಾಂಟ್ರಾಕ್ಟ್ ಮದುವೆ ಆಗಿರೋ ಪತ್ರನೇ ಅದು, ಅದಕ್ಕೆ ಇಬ್ಬರು ಸಹಿ ಹಾಕಿದ್ರು, ಈ ಪತ್ರನೇ ಬೇರೆ ಆ ಪತ್ರನೇ ಬೇರೆ, ಇಲ್ಲಪ್ಪ ಇಲ್ಲೇನೋ ಮಿಟ್ಗೇರಿ ನಡೀತಾ ಇದೆ, ಹಾಗೆ ಈ ಭೂಮಿ ಹಾಗೆ ಏನೋ ಮಾಡಿದ್ದಾಳೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಇಲ್ಲಿ ಸತ್ಯ ಅಣ್ಣ ಇದ್ದರೂ 1 ನಿಮಿಷ ನಿಂತ್ಕೋ, ಇದಕ್ಕೆಲ್ಲ ಕಾರಣ ನೀನೇಯ ಫಸ್ಟ್ ಆಫ್ ಆಲ್ ನಿನ್ನಿಂದನೇ ಇದೆಲ್ಲ ಆಗಿದ್ದು, ಅಂದರೆ ಅತ್ತೆ ಕೋಮಾಟೈಸಿ ಹೋಗಿದ್ದು ನಿನ್ನಿಂದನೇಯ, ಈ ಪತ್ರ ನಿನಗೆ ಎಕ್ಸಾಂಪಲ್ ಎಲ್ಲಿ ಸಿಕ್ತು ಹೇಳಿ ಫಸ್ಟು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಯ್ಯೋ ಅದು ನನಗೆ ರೂಮಲ್ಲಿ ಸಿಕ್ತು ಅಂತ, ಮತ್ತು ಯಾಕೆ ಸುಳ್ಳು ಹೇಳಿದೆ ಅಂದರೆ ಭೂಮಿನೇ ತಂದು ನನ್ನ ಕೈಯಲ್ಲಿ ಕೊಟ್ಟಲು, ನಾನು ಹೋಗಿ ಆ ಥರ ಹೇಳಿದೆ ಅಂತ ಯಾಕೆ ಸುಳ್ಳು ಹೇಳಿದೆ ನೀನು ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಕೇಳ್ತಾನೆ. ಇಲ್ಲ ಈ ಸತ್ಯಣ್ಣ ಈ ಭೂಮಿ ಸೇರಿಕೊಂಡು ಏನೋ ನಾಟಕ ಆಡ್ತಿದ್ದಾರಪ್ಪ, ನಾನು ನಿಜವಾಗ್ಲೂ ಆ ಪತ್ರನ ಓದಿದೆ, ನಾನು ನೋಡಿದೆಪ್ಪ ಇವ್ರು ನಿಜವಾಗ್ಲೂ ಕಾಂಟ್ರಾಕ್ಟ್ ಮದುವೆ ಇರೋದು ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ತುಂಬಾ ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಸತ್ಯಣ್ಣ ಕೆಲವೊಂದು ಕ್ವಶನ್ ಎಲ್ಲ ಸಹಿತ ಕೇಳೋದಕ್ಕೋಸ್ಕರ ಶುರುವಾಗ್ತಾನೆ. ಆವಾಗ ಮನಸ್ವಿನಿಗೆ ಶಾಕ್ ಆಗುತ್ತೆ, ಇದೇನು ಈ ಥರ ಕ್ವಶನ್ ಮೇಲೆ ಆಗ್ತಿದ್ದಾರೆ, ನಾನು ಹೇಳ್ತೀನಿ ಯಾಕೆ ಇವ್ರು ಯಾರು ನಂಬ್ತಾನೆ ಇಲ್ವಲ್ಲ ಅಂತಂದು ಇಲ್ಲಿ ಮನಸ್ವಿನಿ ಯೋಚನೆ ಮಾಡ್ತಿರ್ತಾಳೆ. ಸತ್ಯಣ್ಣ ಕೇಳೋ ಕ್ವಶನ್ಗೆ ಮನಸ್ವಿನಿ ಉತ್ತರನೇ ಕೊಡೋದಿಲ್ಲ. ಆದರೆ ಮನಸ್ವಿನಿಗೆ ಏನು ಮಾತಾಡಬೇಕು ಅನ್ನೋ ಗೊತ್ತಾಗ್ದಂಗೆ ಅಜಿತ ಇದ್ದನು ಹಾಗೆ ಸತ್ಯಣ್ಣ ಇದ್ದನು. ಸರಿ ನೀನು ಇದೆಲ್ಲ ನಿಜ ಅಂತ ಹೇಳ್ದಲ್ಲ, ಅಕಸ್ಮಾತ್ ಈ ಪತ್ರ ಸಿಕ್ಕಿದ್ದು ನಿಜ, ಈ ಪತ್ರ ನಾನು ನನ್ನ ಕೈಯಲ್ಲಿ ಭೂಮಿನೇ ತಂದು ಕೊಟ್ಟಿದ್ದು ಇದೆಲ್ಲ ನಿಜ ಅನ್ನೋದಾಗಿದ್ದರೆ ನೀನೇನಾದರೂ ನಿಮ್ಮಪ್ಪನ ಮೇಲೆ ಕೈ ಇಟ್ಟು ಆಣೆ ಮಾಡು ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಆದರೆ ಮನಸ್ವಿನಿ ಆಣೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾಳೆ. ನೀನು ಹೇಳ್ತಿರೋದೆಲ್ಲ ನಿಜ, ಹೌದು ನಂಬೋದೇ ಬೇಕು ಅಲ್ಲ ಅನ್ನೋದಾದರೆ ನಿಮ್ಮಪ್ಪನ ಮೇಲೆ ಆಣೆ ಮಾಡೋ ನೋಡೋಣ ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳಿದಾಗ, ಇಲ್ಲಪ್ಪ ಇವ್ರು ಏನೇನೋ ಹೇಳ್ತಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಆಣೆ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಹೇಳ್ತಾಳೆ. ಅವಾಗ ಅಯ್ಯೋ ಏನು ಈ ಥರ ಎಲ್ಲ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಇದ್ದಳು, ಅಪ್ಪ ನನಗೇನೋ ಆಣೆ ಮಾಡು ಅಂತ ಹೇಳಿದ್ರಲ್ಲ, ಸರಿ ಇವಾಗ ಇವರಿಬ್ಬರದು ಮದುವೆ ಕಾಂಟ್ರಾಕ್ಟ್ ಅಲ್ಲ, ನಾನು ನಿಜವಾಗ್ಲೂ ಮದುವೆ ಆಗಿದ್ದೀವಿ ಅನ್ನೋದಾದರೆ ರಮಣ್ ಮಾವನ ಮೇಲೆ ಕೈ ಇಟ್ಟು ಇಬ್ಬರು ಸಹಿತ ಆಣೆ ಮಾಡಲಿ, ನಾನು ಅವಾಗ ಒಪ್ಕೊತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಹೇಳ್ತಾಳೆ. ಆವಾಗ ಹೌದಾ ಹಾಗಾದರೆ ಸರಿ, ಭೂಮಿ ಅಜಿತ ಇಬ್ಬರು ಸಹಿತ ರಮಣ್ ಮೇಲೆ ಕೈ ಇಟ್ಟು ಆಣೆ ಮಾಡಿ ನಾವು ಇಬ್ಬರು ನಿಜವಾಗ್ಲೂ ಮದುವೆ ಆಗಿದ್ದೀವಿ, ಏನು ಮನಸ್ವಿನಿ ಹೇಳ್ತಾರೆ ಏನೂ ಇಲ್ಲ ಅನ್ನೋದಾದರೆ ನೀವು ಇಬ್ಬರು ಸಹಿತ ಆಣೆ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಒತ್ತಾಯ ಮಾಡ್ತಾರೆ. ಆವಾಗ ಅಪ್ಪಿನೂ ಸಹಿತ ಅಜಿತ ಭೂಮಿ ಏನು ಮುಖ ನೋಡ್ತಾ ಇದ್ದೀರಾ, ನಿಮ್ಮಿಬ್ಬರ ಮಧ್ಯೆ ಇದೇನಿಲ್ಲ ಅನ್ನೋದಾದರೆ ಅಪ್ಪನ ಮೇಲೆ ಆಣೆ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಇಲ್ಲಿ ದೇವಯ್ಯ ನಿನ್ನೂ ಸಹಿತ ಹೇಳ್ತಾಳೆ, ಹಾಗೆ ಅಂಜುನು ಸಹಿತ ಭೂಮಿ ಹೋಗು ಆಣೆ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಎಲ್ಲರೂ ಸಹಿತ ಬ್ರೋ ಬಾ ಆಣೆ ಮಾಡು, ಯಾಕೆ ಈ ಥರ ಹಿಂದೆ ಮುಂದೆ ನೋಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಹೇಳ್ತಿರ್ತಾರೆ. ಆದರೆ ಅಜಿತ ಭೂಮಿ ಮುಖ ನೋಡ್ತಾ ಅಲ್ಲೇ ನಿಂತಿರ್ತಾರೆ. ಏಕೆ ನೀವಿಬ್ಬರದು ನಿಜವಾಗ್ಲೂ ಮದುವೆ ಅಲ್ವಾ, ಏನಕ್ಕೆ ಹೀಗೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ, ಬಂದು ಆಣೆ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಕೇಳ್ತಿರ್ತಾರೆ. ನೋಡ್ದಪ್ಪ ಅವ್ರಿಗೆ ಆಣೆ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಹೇಳ್ತಾಳೆ. ಆವಾಗ ಅಜಿತ ಹೋಗು ಆಣೆ ಮಾಡು ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲರೂ ಸಹಿತ ಕೇಳ್ತಿರ್ತಾರೆ. ಅಜಿತ ಇನ್ನೇನು ಒಂದು ಹೆಜ್ಜೆ ಇಟ್ಟು ಮುಂದೆ ಬರಬೇಕು, ಅಷ್ಟೊತ್ತಿಗೆ ಅಜಿತನಿಗೆ ಒಂದು ಕಾಲ್ ಬರುತ್ತೆ. ಆವಾಗ ಫೋನ್ ರಿಸೀವ್ ಮಾಡ್ತಾನೆ. ಆವಾಗ ಸರಿ ಅಂತ ಅಂದ್ಬಿಟ್ಟು ಫೋನ್ನ ಕಟ್ ಮಾಡ್ತಾನೆ. ನಾನು ಆಣೆ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದ ಒಂದು ಕತೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಆದರೆ ಅಪ್ಪಿ ಇದ್ದಳು, ಏಯ್ ಆಣೆ ಮಾಡಿ ಏನು ಹೇಳು ಅಂದರೆ ಇವಾಗ ಕತೆ ಬೇರೆ ಹೇಳ್ತಾನೆ ಅಂತ, ಏನೋ ನಿನ್ನ ಕತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಪ್ಪಿ ಹೇಳ್ತಾಳೆ. ಅವಾಗ ಇರು ಅಪ್ಪಿ ಸ್ವಲ್ಪ ತಾಳ್ಮೆಯಿಂದ ಇರು, ಏನು ಮ್ಯಾಟ್ರು ಅಂತ ಹೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಇದ್ದನು. ಅಂದರೆ ನಮ್ಮ ಮನೆಯಲ್ಲಿ ಅಂದರೆ ನಮಗೆ ಗೊತ್ತಿರೋ ಹಾಗೆ ರಾಣ ಒಬ್ಬ ಅಂತ ಗೊತ್ತು, ರಾಣನಿಗೆ ಇಬ್ಬರು ಮಕ್ಕಳು ಅನ್ನೋದು ಗೊತ್ತು. ಅವಾಗ ಅದರಲ್ಲಿ ಒಬ್ಬಳು ನಾವು ಗೊತ್ತಿದ್ದೀವಿ, ಆದರೆ ಇನ್ನೊಬ್ಬಳು ನಮಗೆ ಗೊತ್ತಿಲ್ಲ. ಅವಳು ಯಾರು ಹೇಳಿ ನೋಡೋಣ,
ಅಶ್ವಿನಿ ರಾಣ. ಆ ಅಶ್ವಿನಿ ರಾಣನೇ ಈ ಮನಸ್ವಿನಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಎಲ್ಲ ಸತ್ಯವನ್ನು ಬಾಯಿ ಬಿಡ್ತಾನೆ. ಅವಾಗ ಅಯ್ಯೋ ಇದೇನು ಹೇಳ್ತಾ ಇದೀಯ ನೀನು ಅಂದಾಗ, ಹೌದು ನಮ್ಮ ಎಲ್ಲರಿಗೂ ಮನೆಗೂ ಈ ಮನಸ್ವಿನಿ ಅಂದರೆ ರಾಣ ಮಗಳು ಇವಳು ನಮ್ಮ ಮುಂದೆ ಬಂದ್ಬಿಟ್ಟು ಮನಸ್ವಿನಿ ಅಂತ ಅಂದ್ಬಿಟ್ಟು ನಾಟಕ ಆಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಪ್ರೂಫ್ ಸಹಿತ ಅಂತಕ್ಕಿದೆ ಅಂತ ಅಂದ್ಬಿಟ್ಟು ಅವಳ ಆಧಾರ್ ಕಾರ್ಡು ಹಾಗೆ SSLC ಮಾರ್ಕ್ಸ್ ಕಾರ್ಡು ಎಲ್ಲದನ್ನು ಸಹಿತ ಇಲ್ಲಿ ಶ್ರವಣ್ ಮುಂದೆ ಬಿಚ್ಚಿಡ್ತಾನೆ. ಶ್ರವಣ್ ಅದನ್ನೆಲ್ಲ ನೋಡಿ ಅಯ್ಯೋ ದೇವ್ರೆ ಇದೆಲ್ಲ ಏನಪ್ಪ ಅಂದಾಗ, ಅಪ್ಪ ನಂಬೇಡಪ್ಪ, ಈಗ ಏನೋ ವಿಡಿಯೋ ಬಂದಿರೋದ್ರಿಂದ ಎಲ್ಲದೂ ನನಗೆ ಯಾಮಾರಿಸ್ತಿದ್ದಾನೆ, ನಾನು ಇವ್ರ ಮದುವೆ ಬಗ್ಗೆ ಮಾತಾಡೋದಕ್ಕೆ ನನ್ನ ಮೇಲೆ ಈ ಥರ ಅಪವಾದ ಹೊರಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಹೇಳ್ತಾಳೆ. ಅಪ್ಪ ಮಾವ ನನಗೂ ಈ ಮನಸ್ಸಿನ ಅರ್ಥ ಆಗುತ್ತೆ, ನನ್ನ ಹತ್ರ ತುಂಬ ಸಾಕ್ಷಿಗಳಿದ್ದಾವೆ, ಹಾಗೆ ರಾಣ ಬೇರೆ ಜೈಲಿಂದ ತಪ್ಪಿಸ್ಕೊಂಡಿದ್ದ, ಅವನು ಎಲ್ಲಿದ್ದಾನೆ ಏನು ಅಂತ ಎಲ್ಲ ನನಗೆ ಗೊತ್ತಾಗಿದೆ, ಇನ್ನು ಸ್ವಲ್ಪ ಹೊತ್ತರಲ್ಲೇ ಇವ್ರ ಮುಖವಾಡ ಎಲ್ಲ ಕಳಚಿ ಬೀಳುತ್ತೆ ನೋಡು, ಇವಳು ಯಾವುದೇ ಕಾರಣಕ್ಕೂ ಮನಸ್ವಿನಿ ಅಲ್ಲ, ಇವಳು ಅಶ್ವಿನಿ ರಾಣ, ಆ ರಾಣ ಮಗಳು ನಮ್ಮ ಮನೆಗೆ ಬಂದುಬಿಟ್ಟು ನಾಟಕ ಆಡ್ತಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಎಲ್ಲ ಸತ್ಯನೂ ಹೇಳ್ತಾನೆ. ಅಷ್ಟೊತ್ತಿಗೆ ಇಲ್ಲಿ ಶ್ರವಣ್ಗೆ ಎಲ್ಲ ಸತ್ಯನೂ ಗೊತ್ತಾಗಿ ಅಜಿತ ಹೇಳ್ತಿರೋದಲ್ಲ ನಿಜನಾ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ್ಗೆ ಸಹಿತ ಶಾಕ್ ಆಗುತ್ತೆ. ಆ ಶಾಕ್ನಿಂದ ಇಲ್ಲಿ ಕೆಳಗಡೆ ಬಿದ್ದೋಗ್ತಾನೆ. ಅಷ್ಟೊತ್ತಿಗೆ ಇನ್ನೇನು ಡಾಕ್ಟ್ರನ್ನೆಲ್ಲ ಕರಿಬೇಕು ಅನ್ನೋದ್ರೊಳಗಡೆ ಇಲ್ಲಿ ಮನಸ್ವಿನಿಗೆ ಎಸ್ಕೇಪ್ ಆಗು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಇಲ್ಲಿ ದೇವಯಾನಿನೂ ಹಾಗೆ ರಾಣ ಮಗಳು ಇಲ್ಲಿ ಮನಸ್ವಿನಿನೂ ಹಾಗೆ ಅಶ್ವಿನಿ ಅವಳು ಎಲ್ಲರೂ ಸಹಿತ ಸಿಗಿ ಬೀಳ್ತಾರ. ನಿಜವಾಗ್ಲೂ ಇಲ್ಲಿ ಅಜಿತ ಭೂಮಿ ಮತ್ತೆ ಒಂದಾಗ್ತಾರ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ದೀರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.